Hello, Namaskara. Nanu Nima Prasanna Raikar, engineer by profession and creator by passion. Welcome to my new vlog. As usual, ಇವತ್ತು Saturday ಇದೆ ಆಲ್ಮೋಸ್ಟ್ ಪೇಮೆಂಟು ಅದು ಇದು ಇರುತ್ತೆ ನನ್ನ ಕೆಲಸ. ಓಕೆ, ಈಗ ಆಲ್ರೆಡಿ ಆಗಿದೆ 10:45. ಹೊರಡೋಣ. ಒಂದು 15 ಮಿನಿಟ್ಸ್ ಲೇಟ್ ಆಗಿದ್ದೀನಿ. ಓಕೆ ಓಕೆ, ಸ್ಟಾಫ್ ಎಲ್ಲ ಇವತ್ತು ರಜೆ ಇಲ್ಲ, ನಿನ್ನೆ ರಜೆ ಇತ್ತು. ಇವತ್ತು ರಜೆ ಯಾರಿಗೂ ಇಲ್ಲ, ಎಲ್ಲರೂ ಬಂದಿದ್ದಾರೆ. ಓಕೆ, ಆಫೀಸ್ಗೆ ಹೊರಡೋಣ ಬನ್ನಿ. ಕಾರ್ಕಿ ಯಾವಾಗಲೂ ಬಿಟ್ಟೋಗೋದು ಕಾರ್ಕಿ. ನಾನು ಕಾರ್ಕಿ ಆಫೀಸಿಗೆ ಹೊರಟ್ವಿ. ಫಸ್ಟ್ ಸೆಪ್ರೇಟ್ ಹಾಕೊಬೇಕು. ಹೊರಡೋಣ. ಇದು ನನ್ನ ರೆಸಿಡೆಂಟ್ ನೇಚರು ಈ ಥರ ಇದೆ. ಓಕೆ, ಇವತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಮಳೆ ಬಂದಿದೆ ಊರಲ್ಲಿ. ಈಗೇನೋ ಮಳೆ ಬಿಟ್ಟಿದೆಯಪ್ಪ, ಏನೋ ಸಮಸ್ಯೆ ಇಲ್ಲ ಮಳೆದು. ಮಳೆ ಇಲ್ಲ ಅಂತ ಅಂದ್ಕೊಂಡು ಬಂದ್ವಿ, ಇಲ್ಲಿ ನೋಡಿದ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ಏನೋ ಈಗ ಹಬ್ಬದ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗಿದೆಯಪ್ಪ. ಒಂದು ವಾರದಿಂದ ಮಳೆ ಇರಲಿಲ್ಲ, ಮತ್ತೆ ಈಗ ಮಳೆ ಬರ್ತಾ ಇದೆ. ಎಲ್ಲ ಕೆಲಸಗಳೆಲ್ಲ ಡಿಲೇ ಆಗುತ್ತೆ. ಏನು ಮಾಡೋಂಗಿಲ್ಲ, ಪ್ರಕೃತಿ ನಿಯಮ. ಎಲ್ಲದಕ್ಕೂ ಅನುಸರಿಸ್ಕೊಂಡು ಹೋಗ್ಲೇಬೇಕಲ್ಲ. ಓಕೆ, ಆಫೀಸಿಗೆ ಬಂದ್ವಿ. ನೋಡ್ಕೊಳೋಣ ಫಸ್ಟು. ಸ್ಟಾಕ್ ಯಾರ್ಯಾವುದು ಇದೆ ಅಂತೇಳಿ ನೋಡ್ಕೊಂಡು ಬಂದ್ವಿ. ಲೋ ಸ್ಟಾಕ್ ಇರೋದನ್ನು ಆರ್ಡ್ರ್ ಹಾಕಬೇಕು. ನಾವು ಸ್ಯಾಟರ್ಡೇ ಅಥವಾ 15 ಡೇಸಿಗೆ ಒಂದು ಸತಿ ಯಾರು ಗೋಡನ್ನು ಇನ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಯಾಕಂದರೆ ಯಾವುದೇ ಸ್ಟಾಕ್ ಇದೆ ಯಾವುದೇ ಸ್ಟಾಕ್ ಇಲ್ಲ ಅಂತ ನೋಡೋಕ್ಕೋಸ್ಕರ. ಆಲ್ಮೋಸ್ಟ್ ಹಿಂಜಸ್ ಎಲ್ಲ ಸ್ವಲ್ಪ ಲೋ ಸ್ಟಾಕ್ ಇತ್ತು, ಸೊ ಹಿಂಜಸ್ ಎಲ್ಲ ಆರ್ಡ್ರ್ ಹಾಕಬೇಕು. ಯಾವುದಾದ್ರು ಅಂತೇಳಿ ನೋಟ್ ಮಾಡಿಕೊಂಡು ಒಂದೆರಡು ಹೊಸ ರಿಕ್ವೈರ್ಮೆಂಟ್ಗಳಿತ್ತು. ರೆಗ್ಯುಲರ್ ತೊಗೊಳ್ತಿರೋ ಮೆಟೀರಿಯಲ್ಗಿಂತ ಇನ್ನೊಂದಿಷ್ಟು ಬೇರೆ ಮೆಟೀರಿಯಲ್ಗಳು ಬೇಕು ಅಂತೇಳಿ ಡೀಲರ್ಗಳು ಹೇಳಿದ್ದಾರೆ. ಅದು ಯಾವ್ಯಾವುದು ಅಂತ ಹೇಳ್ತೀನಿ. ಲೈಕ್ 3D ಹಿಂಜಸಲ್ಲಿ ಎಸ್ ಮೆಟೀರಿಯಲ್ಲು ಸಪ್ರೇಟ್ ಬರುತ್ತೆ, ಸೊ ಅದನ್ನೊಂದಿಷ್ಟು ಅದನ್ನೆಲ್ಲ ಹೇಳಿದ್ದಾರೆ. ಸೊ ಅದನ್ನು ಮಾಡಬೇಕು. ಓಕೆ, ಆರ್ಡ್ರ್ ಹಾಕೋಣ. ಸ್ಟಾಕ್ ಸಮ್ಮರಿ ನೋಡಿ ಎಲ್ಲದು ಆಯಿತು. ಸ್ವಲ್ಪ ಸ್ಟಾಕ್ ಒಂಚೂರು ಯಾಕೋ ಮೇಲೆ ಕೆಳಗೆ ಆಗಿದೆ. ಸೊ ಅದಕ್ಕೆ ಗೋಡನ್ ಹತ್ರ ಹೋಗಿ ನೋಡಬೇಕು ಎಕ್ಸಾಕ್ಟ್ ಸ್ಟಾಕ್ ಎಷ್ಟಿದೆ ಅಂತೇಳಿ. ಒಂದೊಂದು ಸತಿ ಏನಾಗಿರುತ್ತೆ ಅಂದರೆ ಇನ್ವಾಯ್ಸ್ಗಳನ್ನು ಇದು ಮಾಡಿರ್ತೀವಿ, ಒಂದಿಷ್ಟು ಮೆಟೀರಿಯಲ್ ರಿಟರ್ನ್ ಬಂದಿರುತ್ತೆ. ಸೊ ಅದು ಒಂದೊಂದು ಎಂಟ್ರಿ ಆಗಿರಲ್ಲ, ಬಟ್ ಗೋಡನಲ್ಲಿ ಎಂಟ್ರಿ ಮಾಡಿಟ್ಟಿರ್ತೀವಿ ಯಾವ ಗಾಡೀಲಿ ಹೋಗಿದೆ ಯಾರಿಗೆ ಹೋಗಿದೆ ಅಂತೇಳಿ. ಸೊ ಅದನ್ನೊಂಚೂರು ಬ್ಯಾಲೆನ್ಸ್ ಮಾಡ್ಕೊಂಡು ನೋಡ್ಕೊಬೇಕು ಏನು ಎತ್ತ ಅಂತೇಳಿ. ಅದಾದಮೇಲೆ ಊಟಕ್ಕೆ ಹೋಗಬೇಕು. ಊಟಕ್ಕೆ ಹೋಗಿ ಏನು ಎತ್ತ ಅಂತ ನೋಡಬೇಕು. ಆಮೇಲೆ ಮತ್ತೆ ಮಧ್ಯಾಹ್ನದ ಮೇಲೆ 3D ಸ್ಟಾರ್ಟ್ ಮಾಡಬೇಕು. 3D ಸ್ಟಾರ್ಟ್ ಮಾಡ್ಬೇಕಾದ್ರೆ 3D ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಕೊಡೋಕ್ಕಾಗತ್ತಾ ಆ ಪ್ರಾಜೆಕ್ಟ್ ರಿಲೇಟೆಡು. ಈಗ ಪ್ರೆಸೆಂಟ್ಲಿ ನಡೀತಿರೋ ಸಿನಾರಿಯೋ ಬಗ್ಗೆ ಏನು ಅಂತ ಹೇಳ್ತೀನಿ. ಓಕೆ, ಈಗ ಗೋಡನ್ ಹತ್ರ ಹೋಗೋಣ ಬನ್ನಿ. ಡಿಸ್ಟ್ರಿಬ್ಯೂಷನ್ ಹಾಗೂ ಪೇಂಟಿಂಗ್ ಡಿಸ್ಟ್ರಿಬ್ಯೂಷನ್ ಕೂಡ ಇದೆ. ಯಾರಿಗಾರು ಸಿಮೆಂಟ್ ರಿಲೇಟೆಡ್ ಮತ್ತು ಪೇಂಟ್ ರಿಲೇಟೆಡ್ ಏನಾದ್ರು ಎನ್ಕ್ವೈರಿ ಇದ್ದರೆ ದಯವಿಟ್ಟು DM ಮಾಡಿ. ಎಲ್ಲಿ ಬೇಕಾರಲ್ಲಿ ಸಪ್ಲೈ ಕೊಡ್ತೀವಿ, ಬೆಸ್ಟ್ ಪ್ರೈಸ್ ಇರುತ್ತೆ. ಮತ್ತು ನಮ್ಮ ಜೆ ಟ್ರೇಡರ್ಸ್ ಕಡೆಯಿಂದ ಯಾವುದೇ ಥರ ಸಿಮೆಂಟ್ ತೊಗೊಂಡ್ರೆ 20+1 ಫ್ರೀ ಇದೆ. 20 ಬ್ಯಾಗ್ ತೊಗೊಂಡ್ರೆ 1 ಬ್ಯಾಗ್ ಫ್ರೀ ಇದೆ. ಆಫರ್ನ ಒಂದ್ಸತಿ ಅನೌನ್ಸ್ ಮಾಡಿ 1 ವರ್ಷದ ಮೇಲೆ ಆಗಿದೆ. ಎಲ್ಲ ಆಫರ್ನ ಕ್ಲೈಮ್ ಮಾಡ್ತಾಯಿದ್ದಾರೆ, ನೀವು ಕ್ಲೈಮ್ ಮಾಡಿ. ಓಕೆ, ಸಿಗೋಣ. ನಮ್ಗೆ ಹೊಡೋಣ ಅಂತ ಹೊರಗೆ ಬಂದರೆ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ, ಹೊಡಿತಾ ಇದೆ. ಓಕೆ, ಆಫೀಸಿಗೆ ಬಂದೆ. ಈಗ ಒಂದು ಕೇಲೈಟ್ ಪೋರ್ಟಲಿಗೆ ಒಂದು ಎನ್ಕ್ವೈರಿ ಬಂದಿತ್ತು, ಅದು ಕೊಟೇಶನ್ ರೆಡಿ ಮಾಡಬೇಕಿತ್ತು. ಸೊ ಫಸ್ಟು ಕೊಟೇಶನ್ ರೆಡಿ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ಕೆಚಪ್ ಡ್ರಾಯಿಂಗ್ ಸ್ಟಾರ್ಟ್ ಮಾಡೋಣ. ಲಾಗಿನ್ ಆಗಬೇಕು.
ನಾವೇ ಫೇಸ್ ಮಾಡ್ತಾರೋ ಬ್ರ್ಯಾಂಡ್ ಬಂದು ಓಜನ್ ಅದರದ್ದೇ ಡಿಸ್ಟ್ರಿಬ್ಯೂಷನ್ ಇದೆ. ಕೇಲೆಟ್ ಪ್ರೊಫೈಲಿಂದು ಕೊಟೇಶನ್ ಕೊಟ್ಟಾಯಿತು. ಅರೌಂಡ್ ಸಮ್ವಾಟ್ ಒಳ್ಳೆ ವ್ಯಾಲ್ಯೂಗೆ ಕೊಟ್ಟಿದ್ದೀನಿ. ಎಲ್ಲರೂ ನಿಮಗೆ ಕೇಲೆಟ್ ಪ್ರೊಫೈಲ್ ಅಂದರೆ ಈಗ ಬ್ಯಾಕ್ ಸೈಡ್ನ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಈ ಥರ ಪ್ರೊಫೈಲ್ ಎಲ್ಲರೂ ರಿಕ್ವೈರ್ಮೆಂಟ್ ಇದ್ದರೆ ದಯವಿಟ್ಟು DM ಮಾಡಿ. ಒಳ್ಳೆ ಕೊಟೇಶನ್ನ ಕೊಡ್ತೀವಿ. ಆಲ್ ಓವರ್ ದ ಕರ್ನಾಟಕ ಎಲ್ಲೇ ಇದ್ರೂ ವಿತ್ ಇನ್ಸ್ಟಾಲೇಷನ್ ಇರುತ್ತೆ ನಮ್ಮ ಕಡೆಯಿಂದ. ಓಕೆ, ಬ್ಯಾಕ್ ಟು ವರ್ಕ್ ಬರೋದಿದ್ರೆ ಈಗ 3D ಡ್ರಾಯಿಂಗ್ನ ಲೈಕ್ 3D ಎಲಿವೇಷನ್ನ ಸ್ಟಾರ್ಟ್ ಮಾಡಬೇಕು. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೆ, ಸೊ ಅದಕ್ಕೋಸ್ಕರನೇ ಸ್ವಲ್ಪ ಮೊನ್ನೆ ಮಾಡಿಟ್ಟಿದ್ದೆ, ಈಗ ಅದನ್ನೇ ಮಾಡೋಣ. ಫಸ್ಟು ಯಾವುದೇ ಥರ ನಾವು 3D ರೆಂಡ್ರಿಂಗಿಗೆ ಮತ್ತು ಮಾಡಲಿಂಗಿಗೆ ಯೂಸ್ ಮಾಡೋದು ಸ್ಕೆಚಪ್, ರೆಂಡ್ರಿಂಗಿಗೆ ಎನ್ಸ್ಕೇಪ್ ಯೂಸ್ ಮಾಡೋದು. ಓಕೆ, 3D ಡ್ರಾಯಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕ್ಲೈಂಟ್ ಹತ್ರ ಒಂದು ಸತಿ ಕನ್ಫರ್ಮೇಷನ್ ಮೇಲ್ ಅಥವಾ ಏನಾದ್ರು ತೊಗೊತೀವಿ ನಾವು ನಮ್ಮ ಕಂಪ್ನಿಯಿಂದ, ಯಾವುದೇ ಥರ 2D ಪ್ಲ್ಯಾನಲ್ಲಿ ಚೇಂಜಸ್ ಇಲ್ಲ ಅಂಥೇಳಿ. ಈಗ ಪ್ರೆಸೆಂಟ್ಲಿ ನಂದು ಈ ಥರ ಇದೆ ಪ್ಲ್ಯಾನು. ಅವ್ರದ್ದು ಮೇಲಲ್ಲಿ ಕನ್ಫರ್ಮೇಷನ್ ಕೊಟ್ಟ ಮೇಲೆ ನಾವು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಕರೆಕ್ಷನ್ ಮಾಡೋಕ್ಕೆ ಹೋದರೆ ನಮ್ಮದು ಟೈಮ್ ವೇಸ್ಟು. ಆಮೇಲೆ ಲೈಕ್ ಕರೆಕ್ಷನ್ ಆದಮೇಲೆ ಸ್ವಲ್ಪ ಕರೆಕ್ಷನ್ ಇರುತ್ತೆ, ಒಂದು 3 ಕರೆಕ್ಷನ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಅದಾದಮೇಲೆ ನಾವು ಸರ್ಟನ್ ಚಾರ್ಜಸ್ ಮಾಡ್ತಾ ಹೋಗ್ತೀವಿ, ಯಾಕಂದರೆ ನಮ್ಮ ಟೈಮು ವೇಸ್ಟ್ ಆಗುತ್ತಲ್ಲ, ಸೊ ಅದಕ್ಕೆ. ಓಕೆ, ಈಗ 3D ಡ್ರಾಯಿಂಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಸ್ಕೆಚಪ್ ಇವತ್ತಿಗೆ ಮಾಡಿದ್ದೀವಿ ಇಷ್ಟು ತನಕ, ಚೆನ್ನಾಗಿ ಬಂದಿದೆ. ಬಟ್ ನಾಳೆಯಿಂದ ಫಿನಿಶಿಂಗ್ ಟಚ್ ಸ್ಟಾರ್ಟ್ ಆಗುತ್ತೆ, ಅದು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಟೈಮ್ ಆಯಿತು, ಅರೌಂಡ್ 8:15 ಆಗಿದೆ. ಸೊ ಮನೆಗೆ ಹೊರಡ್ತಾ ಇದ್ದೀವಿ, ಹೊರಡೋಣ. ಮೇಡಮ್ ಇವತ್ತು ಅವ್ರದ್ದು ರೆಂಡ್ರಿಂಗ್ ಎಲ್ಲ ಮುಗಿಸಿದ್ದಾರೆ, ಇಮೇಜಸ್ ತೋರಿಸ್ತೀನಿ ನಾಳೆ. ಓಕೆ, ಸಿಗೋಣ. ಇವತ್ತು ಉಂಡೆ ಮಾಡ್ತಾರೆ. ನಮ್ಮ ಅಜ್ಜಿ ಇದ್ದಿದ್ದಾರೆ 4 ಉಂಡೆ ಮಾಡೋದು, ನಮ್ಮಮ್ಮ ಒಂದೇ ಮಾಡೈತೆ. ಜಾಸ್ತಿ ಮಾತಾಡೋದು ನೀನೇ ಮಾಡಿಕೊಡು ಅಂತಾರೆ ನಮ್ಮಮ್ಮ, ಸೊ ಅದಕ್ಕೆ ನಾನು ಎಂತ ಮಾತಾಡೋಕ್ಕೆ ಹೋಗಲ್ಲ. ನೋಡಿದ್ರೆ ದೋಸೆ ಹೋಯ್ತಾಳೆ, ಒಯ್ಯಿ. ಸೊ ನಾವು ಬಂದಿದ್ದೀವಿ ನಮ್ಮಮ್ಮನ ಮನೆಗೆ. ಇಲ್ಲಿ ದೋಸೆ ಶೆಫ್ ದೋಸೆ ಮಾಡ್ತಾರೆ, ದೋಸೆ ಬೇರೆ ಹೇಳ್ತಾ ಇಲ್ಲ. ಇವ್ರು ನಮ್ಮಮ್ಮ. ಹಾಯ್ ಹೇಳಮ್ಮ. ಓಕೆ ಫ್ರೆಂಡ್ಸ್, ಬನ್ನಿ ದೋಸೆ ಮಾಡೋಣ. ಬಿಲ್ಡಪ್ಪು, ಬರೀ ಬಿಲ್ಡಪ್ಪು. ದೋಸೆ ಮಾಡ್ತಿರ್ಬೇಕು, ಬಿಲ್ಡಪ್. ಮದುವೆ ಆದರೆ ಇದನ್ನೆಲ್ಲ ಕಲಿಬೇಕಾಗತ್ತೆ, ಮೊದಲೇ ಕಲ್ಕೊಳ್ಳಿ. ಅದೇನು 3 ಕಡೆ ಆಫ್ ಮಾಡ್ತೀನಿ ಇವಾಗ. ಬರೀ ಬಿಲ್ಡಪ್. ಎಷ್ಟು ದಪ್ಪ ಹಾಕಿದ ನೋಡಿ ಅಮ್ಮ ಅಲ್ಲಿ. ದೋಸೆ ತಿಂದ್ರೆ ರುಚಿಕರವಾದ ದೋಸೆ ಸವಿಯಲು ಸಿದ್ಧ. ನಾನೇ ಮಾಡಿದ್ದು, ಚೆನ್ನಾಗಿ ಮಾಡ್ತೀನಿ. ಬರೀ ಬಿಲ್ಡಪ್. ಇವ್ರಿಗೆ ನಂತರ ಬರಲ್ಲ ಅಂತ ಹಂಗೆ ಹೇಳ್ತಾರಷ್ಟೇ, ಶೋಗಳು ಕೊಡೋದಷ್ಟೇ, ಇವರು ಮಾಡೋದೆಲ್ಲ ನಾವೇ. ಓಕೆ, ಈಗ ಬಂದ್ವಿ ಮನೆಗೆ. ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದವ್ರು ಇಲ್ಲಿ. ಏನ್ರ ಕಳ ಸೋನೆ ಏನ ಎಂತ ಸಾಕು, ಹೋಗ್ರ. ಬಟ್ಟೆ ಕೊಳೆ ಆಗತ್ತೆ, ಬಟ್ಟೆ ಮೇಲೆಲ್ಲ ಹತ್ಬಾರ್ದು.
ತಗೊಂಬ. ಬಟ್ಟೆ ಕೊಳ ಮಾಡಿದ್ಯಲ್ಲ ಅಲ್ಲೋ ಕಳ. ಹಾಯ್ ಹೇಳು ಎಲ್ಲರಿಗೂ, ಹಾಯ್ ಹೇಳು. ಹಾಯ್ ಹೇಳು ಅಂತೆ, ಬಂದು ತಿನ್ರಿ ಅಂದಿಲ್ಲ. ಏನು ಸೋನಿಯಾ, ಸೋನಿಯಾ ಬರ. ನಮ್ಮ ಸೋನಿ ಅಕ್ಕ ಕತ್ಲಲ್ಲಿ ಇದ್ದಾಳೆ. ಕಿತ್ತಾಡಿದ್ರೆ ನಿಜ ಏನೂ ಹಾಕಲ್ಲ. ಸೋನಿಯಾ ಓಯ್ ಸೋನಿ ಬರ ಇಲ್ಲಿ. ಫೈನಲಿ ಮನೆಗೆ ಬಂದ್ವಿ. ಲೇಟ್ ಆಗಿಬಿಟ್ಟಿತ್ತು ಬರೋಷ್ಟರೊಳಗೆ, ಯಾಕಂದರೆ ಇವತ್ತು ಅಮ್ಮನ ಮನೆಗೆ ಊಟಕ್ಕೆ ಹೋಗಿದ್ವಿ. ಊಟಕ್ಕೆ ಏನಕ್ಕೆ ಹೋಗಿದ್ವಿ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಇತ್ತು. ಸೊ ಅದಕ್ಕೋಸ್ಕರ ಅಮ್ಮ ಸ್ಪೆಷಲ್ ಸ್ವೀಟ್ಸ್ ಮತ್ತು ಉಂಡೆ ದೋಸೆ ಎಲ್ಲ ಮಾಡಿದರು. ಅದು ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ನನಗೆ, ಸೊ ಹೋಗ್ತೀನಿ. ಅದು ಮತ್ತು ಹಬ್ಬನ ಬಿಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಆದರೂ ಶೆಡ್ಯೂಲ್ ಮಧ್ಯೆ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ ಇನ್ಸ್ಟಾಗ್ರಾಮಲ್ಲಿ ಮಿಸ್ಟರ್ ಐಕನ್ನ. ಓಕೆ, ಸಿಗೋಣ. ಸಾರಿ, ಸಿವಿಲ್ ಟೆಪ್ ಮರ್ತ್ಬಿಟ್ಟೆ. ಸಿವಿಲ್ ಟೆಪ್ ಏನಂದರೆ ನಿನ್ನೆ ಹೇಳಿದ ಪ್ರಕಾರ ಸಾಯಿಲ್ ಬೇರಿಂಗ್ ಟೆಸ್ಟ್, ಸಾಯಿಲ್ ಬೇರಿಂಗ್ ಕೆಪಾಸಿಟಿ. ಒಂದು ಎಕ್ಸಾಂಪಲ್ ಮುಖಾಂತರ ಸ್ಟಾರ್ಟ್ ಮಾಡ್ತೀನಿ, ಅದು ಎಲ್ಲಿ ಕನೆಕ್ಟ್ ಆಗುತ್ತೆ ನೋಡ್ತಾ ಇದೆ. ಈಗ 1 ಲೀಟ್ರ್ ಬಾಟ್ಲಲ್ಲಿ ನೀವು 1 ಲೀಟ್ರ್ ಮೇಲೆ 1 ಹನಿ ಕೂಡ ಇಡ್ಸೋಕ್ಕಾಗಲ್ಲ. ಯಾಕೆ? ಅದು ಲಿಕ್ವಿಡಿಗಿರೋ ಪ್ರಾಪರ್ಟಿ ಆ ಥರದ್ದು. ಅದೇ ಥರ ಬಿಲ್ಡಿಂಗ್ ಅಂತ ಬಂದಾಗ ಬಿಲ್ಡಿಂಗಿಗೆ ಒಂದು ಮ್ಯಾಕ್ಸಿಮಮ್ ಈಲ್ಡ್ ಸ್ಟ್ರೆಂತ್ ಅಂತ ಇರುತ್ತೆ. ಯಾವುದೇ ಒಂದು ಡಿಸೈನಲ್ಲಿ ಒಂದು ಮ್ಯಾಕ್ಸಿಮಮ್ ಈಲ್ಡ್ ಸ್ಟ್ರೆಂತು, ಮಿನಿಮಮ್ ಸ್ಟ್ರೆಂತು, ಮ್ಯಾಕ್ಸಿಮಮ್ ಸ್ಟ್ರೆಂತ್ ಅಂತ ಡಿಸೈನ್ ಮಾಡಿರ್ತೀವಿ. ನಾವೇನು ಮಾಡಿಬಿಡ್ತೀವಿ, ಫಸ್ಟಿಗೆ ಬಿಲ್ಡಿಂಗು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ. ಇವತ್ತು ಪ್ಲ್ಯಾನಿಂಗ್ ಎಲ್ಲ ಪ್ರೊಸೀಜರ್ ಮಾಡ್ಕೊಳ್ತೀವಿ, ಎಲ್ಲ ಮಾಡಿ ಕನ್ಸ್ಟ್ರಕ್ಷನ್ನು ಮಾಡ್ತೀವಿ. ಅದು ಎಷ್ಟು ಡಿಸೈನ್ ಮಾಡಿಸಿರ್ತೀವಿ G+2ಗೆ. ಓಕೆನಾ? ನಾವೇನು ಮಾಡ್ತೀವಿ, ಒಂದು 10 ವರ್ಷನೋ 15 ವರ್ಷನೋ ಬಿಟ್ಟಾದಮೇಲೆ G+4ಗೆ ರೈಸ್ ಮಾಡ್ಕೊತೀವಿ. ಯಾಕೆ? ಫ್ಯಾಮಿಲಿ ಎಕ್ಸ್ಪೆಂಡ್ ಆಗುತ್ತೆ. ಈಗ ಮಗನೋ ಮಗಳು ಯಾರ್ದೋ ಮದುವೆ ಆಗುತ್ತೆ, ಫ್ಯಾಮಿಲಿ ಎಕ್ಸ್ಪೆಂಡ್ ಗ್ರೋತ್ ಆದಾಗ ಏನು ಮಾಡ್ತೀವಿ, ಊರಲ್ಲಿ ಒಂದು ಮನೆ ಕಟ್ಟಿದ್ದೀವಿ. ಸೊ ಅದನ್ನು ಅಪ್ಪ ಕಟ್ಟಿದ್ದು ಅಂತೇಳಿ ಕೆಡೋದು ಬೇಡ ಅಂತೇಳಿ ಅದ್ರ ಮೇಲೆ ಕಟ್ಕೊತೀರ. ಆವಾಗ ಏನಾಗುತ್ತೆ, ಬಿಲ್ಡಿಂಗಿಗೆ ಒಂದು ಸ್ಟ್ರೆಂತಿಗೆ ಅದೇ ಫೌಂಡೇಶನ್ ಡಿಸೈನ್ ಮಾಡಿರ್ತಾರೆ, ಅದು G+2 ಆಗಿರುತ್ತೆ. ನೀವು ಅದನ್ನು ತೊಗೊಂಡೋಗಿ G+4ಗೆ ಮಾಡ್ತೀರಾ. ಆವಾಗ ಮೇಜರಾಗಿ ಯಾವುದೇ ಬಿಲ್ಡಿಂಗು ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು, ವಾಲ್ಗಳು ಕ್ರ್ಯಾಕ್ ಬರೋದು, ಈ ಥರದಿಂದ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಜ್ವರ ಬಂದಾಗ ಹೇಗೆ ನಿಮ್ಮದು ಎನರ್ಜಿ ಕಮ್ಮಿ ಇರುತ್ತೋ, ಬಿಲ್ಡಿಂಗು ಹಂಗೆ ಹೊರಗಡೆ ಎಲ್ಲ ಎಕ್ಸ್ಪೋಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕ್ರ್ಯಾಕ್ಗಳು ಈ ಥರ ಎಲ್ಲ. ಅದು ಒಂದು ಸರ್ಟನ್ ಸ್ಟ್ರೆಂತನ್ನು ರೀಚ್ ಮಾಡುತ್ತೆ, ಈಲ್ಡ್ ಸ್ಟ್ರೆಂತ್. ಅದಾದಮೇಲೆ ಅದು ಬ್ರೇಕ್ ಆಗಲೇಬೇಕಾಗಿರುತ್ತೆ. ಸೊ ಅದೇ ಥರನೇ ಬಿಲ್ಡಿಂಗಿಗೆ ತನ್ನ ಕೆಪಾಸಿಟಿ ಮೀರಿ ಯಾವುದೇ ಲೋಡನ್ನು ಹಾಕಿದ್ರೂ ಅವಾಗ ಕೊಲ್ಯಾಪ್ಸ್ ಆಗೋದು, ಇಂಥ ದುರ್ಘಟನೆಗಳು ನಡೆಯೋದು. ಯಾಕಂದರೆ ಬೆಂಗಳೂರಲ್ಲಿ ರೀಸೆಂಟಾಗೆಲ್ಲ ನಡೀತಲ್ಲ, ಅನ್ಎಕನಾಮಿಕಲ್ ಡಿಸೈನ್ಗಳದು. ಯಾಕಂದರೆ ನೀವು ಆ ಸಾಯಿಲ್ ಆ ಕೆಪಾಸಿಟಿನ ತಡ್ಕೊಳಲ್ಲ ಅಂತ ಇದ್ದಾಗ, ನೀವು ಆ ಸಾಯಿಲ್ ಮೇಲೆ ನೀವು ಎಷ್ಟೇ ಥರದ್ದು ಹಾಕಿದ್ರೂ ಅದು ಆಗಲ್ಲ. ಅದೇ ಎಕ್ಸಾಂಪಲ್ ವಾಟ್ರ್ ಇದ್ದಂಗೆ. ಈಗ 1 ಲೀಟ್ರ್ ವಾಟರ್ ಬಾಟ್ಲಿಗೆ 1 ಲೀಟ್ರೇ ಇಡ್ಸೋಕ್ಕಾಗದು ನಿಮ್ಮ ಕೈಯಲ್ಲಿ, ಅದ್ರ ಮೇಲೆ ಜಾಸ್ತಿ 1 ಹನಿನೂ ಇಡ್ಸೋಕ್ಕಾಗಲ್ಲ. ಯಾಕಂದರೆ ಅದು ಅದರದ್ದೇ ಆದ ಪ್ರಾಪರ್ಟಿನ ಹೊಂದಿರುತ್ತೆ. ಅದೇ ಥರ ಸಿವಿಲಲ್ಲೂ ಕೂಡ ಸಾಯಿಲ್ ಅನ್ನೋದು ಅದರದ್ದೇ ಒಂದು ಪ್ರಾಪರ್ಟಿ ಹೊಂದಿರುತ್ತೆ. ಈಗ ಮ್ಯಾಕ್ಸಿಮಮ್ ಆರ್ಡಿನರಿ ಸಾಯಿಲ್ ಒಂದು 150 to 200 kN/m² ಇರುತ್ತೆ. ಎಕ್ಸಾಂಪಲ್ kN ಅಂದರೆ ಗೊತ್ತಾಗಿಲ್ಲ ಅಂದರೆ 15ರಿಂದ 20 ಟನ್ ಪರ್ m² ಇರುತ್ತೆ ಶಕ್ತಿ. ನಾವು ಅದಕ್ಕಿಂತ ಜಾಸ್ತಿ ಆಗಿದಾಗ ಏನಾಗುತ್ತೆ, ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಒಂದ್ಸತಿ ಯಾವುದೇ ರಿನೋವೇಷನ್ ವರ್ಕ್ ಮಾಡೋಕ್ಕೂ ಮುಂಚೆ ಒಂದು ಸ್ಟ್ರಕ್ಚರಲ್ ಇಂಜಿನಿಯರ್ನ ಕನ್ಸಲ್ಟ್ ಮಾಡಿ, ಇಲ್ಲ ಅಂದರೆ ನೀವು ಡಿಸೈನ್ ಮಾಡಿಸಿರೋ ಇಂಜಿನಿಯರೋ ಆರ್ಕಿಟೆಕ್ಟ್ ಹತ್ರ ಒಂದ್ಸತಿ ಹೋಗಿ, ಸರ್ ಹಿಂಗೆ ಕಟ್ಟಿಸ್ತಾ ಇದ್ದೀವಿ, ಏನು ಮಾಡ್ಬೋದು, ಇದಕ್ಕೆ ಕಟ್ಟಿದ್ರೆ ಇದು ಆಗತ್ತಾ ಅಂತ. ಮತ್ತು ಇದರಲ್ಲಿ ಇಂಜಿನಿಯರ್ಸಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಕ್ಲೈಂಟು ಬರೀ ಗ್ರೌಂಡ್ ಫ್ಲೋರ್ ಕೇಳ್ಕೊಂಬಂದ್ರೂ ಮಿನಿಮಮ್ G+3 ಇಲ್ಲ G+1 ಕೇಳಿದ್ರೆ G+4ಗಾರು ಡಿಸೈನ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಸಿಗೋಣ. ಶುಭರಾತ್ರಿ.